ಕೇಂದ್ರ ಮಂತ್ರಿಮಂಡಲ ನಮ್ಮ ಸಂವಿಧಾನದ 74వ ವಿಧಿಯು ರಾಷ್ಟ್ರಾಧ್ಯಕ್ಷರಿಗೆ ಸಹಾಯ ಮತ್ತು ಸಲಹೆಯನ್ನು ನೀಡುವುದಕ್ಕಾಗಿ ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಮಂತ್ರಿಮಂಡಲವಿರಬೇಕೆಂದು ತಿಳಿಸುತ್ತದೆ. ಕೇಂದ್ರ ಸರ್ಕಾರದ ಕಾರ್ಯಗಳನ್ನು ಮತ್ತು ಆಡಳಿತ ವ್ಯವಸ್ಥೆಯನ್ನು ಸುವ್ಯವಸ್ಥಿತವಾಗಿ ನಿರ್ವಹಿಸಲು ಕೇಂದ್ರ ಮಂತ್ರಿಮಂಡಲವಿದೆ. ರಾಷ್ಟ್ರಾಧ್ಯಕ್ಷರು ಪ್ರಧಾನಮಂತ್ರಿ ಶಿಫಾರಸಿನ ಮೇರೆಗೆ ಮಂತ್ರಿಗಳನ್ನು ನೇಮಕ ಮಾಡ್ತಾರೆ. ಪ್ರಧಾನಮಂತ್ರಿಗಳು ಮಂತ್ರಿಗಳಿಗೆ ವಿವಿಧ ಖಾತೆಗಳನ್ನು ಹಂಚಿಕೆ ಮಾಡುತ್ತಾರೆ. ಮಂತ್ರಿಮಂಡಲದ ಎಲ್ಲ ಸದಸ್ಯರು ತಾವು ಕೈಗೊಳ್ಳುವ ನಿರ್ಣಯಗಳ ವಿಷಯದಲ್ಲಿ ವೈಯಕ್ತಿಕ ಮತ್ತು ಸಾಮೂಹಿಕ ಲೋಕಸಭೆಗೆ ಜವಾಬ್ದಾರರಾಗಿರುತ್ತಾರೆ. ಇನ್ನು ಮಂತ್ರಿಮಂಡಲದಲ್ಲಿ ಮುಖ್ಯವಾಗಿ 3 ವಿವಿಧ ಮಂತ್ರಿಗಳಿರ್ತಾರೆ. ಒಂದನೇದು ಮಂತ್ರಿಗಳ ಮಂಡಲದ ವಿಧಗಳು, ಸಂಪುಟ ದರ್ಜೆಯ ಮಂತ್ರಿಗಳು, ರಾಜ್ಯ ಮಂತ್ರಿಗಳು, ಸ್ವತಂತ್ರ ನಿರ್ವಹಣೆ ಮತ್ತು ರಾಜ್ಯ ಮಂತ್ರಿಗಳು ಮತ್ತು ಉಪಮಂತ್ರಿಗಳು. ಸಂಪುಟ ದರ್ಜೆಯ ಮಂತ್ರಿಗಳು ಕ್ಯಾಬಿನೆಟ್ ರ್ಯಾಂಕ್ ಮಿನಿಸ್ಟರ್. ಇವರು ಸ್ವತಂತ್ರ ಖಾತೆ ಹೊಂದಿ ಕ್ಯಾಬಿನೆಟ್ ಸಭೆಗಳಲ್ಲಿ ಭಾಗವಹಿಸ್ತಾರೆ. ಕ್ಯಾಬಿನೆಟ್ ರಾಷ್ಟ್ರದ ಧೋರಣೆಗಳನ್ನು ರೂಪಿಸುತ್ತದೆ. ಇನ್ನು ಎರಡನೇದು ರಾಜ್ಯ ಮಂತ್ರಿಗಳು ಅಥವಾ ಸ್ವತಂತ್ರ ನಿರ್ವಹಣೆ ಸ್ಟೇಟ್ ಮಿನಿಸ್ಟರ್ಸ್ ಇಂಡಿಪೆಂಡೆಂಟ್. ಇವರು ಕೇಂದ್ರ ಸರ್ಕಾರದಲ್ಲಿ ನಿಗದಿತ ಸ್ವತಂತ್ರ ಖಾತೆಯನ್ನು ಹೊಂದಿರುತ್ತಾರೆ. ಕ್ಯಾಬಿನೆಟ್ನ ಆಹ್ವಾನದ ಮೇರೆಗೆ ಮಾತ್ರ ಕ್ಯಾಬಿನೆಟ್ ಸಭೆಗಳಲ್ಲಿ ಭಾಗವಹಿಸ್ತಾರೆ. ಇನ್ನು ರಾಜ್ಯ ಸಚಿವರು ಇವರು ಸಂಪುಟ ದರ್ಜೆಯ ಸಚಿವರಿಗೆ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಾರೆ. ಇನ್ನು ಉಪಮಂತ್ರಿಗಳು ಈ ಪ್ರಧಾನಮಂತ್ರಿಗಳು ಅಗತ್ಯವೆಂದು ಕಂಡು ಬಂದರೆ ಉಪಮಂತ್ರಿಗಳನ್ನು ನೇಮಕ ಮಾಡಬಹುದು. ಇವರು ಸಾಮಾನ್ಯವಾಗಿ ಸಂಪುಟ ದರ್ಜೆ ಸಚಿವರಿಗೆ ರಾಜ್ಯ ದರ್ಜೆಯ ಮಂತ್ರಿಗಳಿಗೆ ಸಹಾಯಕರಾಗಿರ್ತಾರೆ. ಮಂತ್ರಿಮಂಡಲದ ಗಾತ್ರ ಸಂವಿಧಾನದಲ್ಲಿ ಮಂತ್ರಿಮಂಡಲ ಗಾತ್ರವನ್ನು ನಿಗದಿಪಡಿಸಿರಲಿಲ್ಲ. 2003 ಅಂಗೀಕರಿಸಿದ ಸಂವಿಧಾನದ 91ನೇ ತಿದ್ದುಪಡಿ ಕಾಯ್ದೆಯು ಅನ್ವಯ ಮಂತ್ರಿಮಂಡಲದ ಗಾತ್ರವು ಲೋಕಸಭೆಯ ಒಟ್ಟು ಸದಸ್ಯರ 15ಕ್ಕಿಂತ ಹೆಚ್ಚಿರಬಾರದು. ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ರಚನೆಗೊಂಡ ಮಂತ್ರಿಮಂಡಲವು ಸಂಸದೀಯ ಪ್ರಜಾಪ್ರಭುತ್ವ ವಿಧಿವಿಧಾನದ ಅನ್ವಯ ರಾಷ್ಟ್ರದ ಉನ್ನತಿಗಾಗಿ ಕೆಲಸ ಮಾಡ್ತದೆ. ರಾಷ್ಟ್ರದ ಸರ್ವತೋಮುಖ ಪ್ರಗತಿ ಪ್ರಧಾನಮಂತ್ರಿ ಹಾಗೂ ಮಂತ್ರಿಮಂಡಲದ ಕಾರ್ಯವನ್ನು ಅವಲಂಬಿಸಿರುತ್ತದೆ ಎಂದರೆ ತಪ್ಪಾಗಲಾರದು. ಇನ್ನು ಕೇಂದ್ರ ಶಾಸಕಾಂಗ. ಭಾರತ ಸಂಸತ್ತು ದ್ವಿಸದನ ಶಾಸಕಾಂಗವಾಗಿದೆ. ನಮ್ಮ ಸಂವಿಧಾನದ ವಿಧಿ 79ರ ಅನ್ವಯ ಸಂಸತ್ತು ರಾಷ್ಟ್ರಪತಿ, ರಾಜ್ಯಸಭೆ ಮತ್ತು ಲೋಕಸಭೆಯನ್ನು ಒಳಗೊಂಡಿರುತ್ತದೆ. ನಮ್ಮ ಕೇಂದ್ರೀಯ ಶಾಸಕಾಂಗವನ್ನು ಸಂಸತ್ತು ಎಂದು ಕರೆಯುವಂತೆ ಇತರ ರಾಷ್ಟ್ರಗಳಲ್ಲಿ ಇವುಗಳನ್ನು ಬೇರೆ ಬೇರೆ ಹೆಸರಿನಿಂದ ಶಾಸಕಾಂಗವನ್ನು ಕರೀತಾರೆ. ಉದಾಹರಣೆ ಬ್ರಿಟನ್, ಭಾರತ ಮತ್ತು ಕೆನಡಾದಲ್ಲಿ ಪಾರ್ಲಿಮೆಂಟ್ ಅಥವಾ ಸಂಸತ್ತು ಎಂದು ಕರೆದರೆ, ಜಪಾನ್ನಲ್ಲಿ ಡಯಟ್ ಅಂತ ಕರೀತಾರೆ, ಅಮೇರಿಕಾದಲ್ಲಿ ಕಾಂಗ್ರೆಸ್ ಅಂತ ಕರೀತಾರೆ, ನೇಪಾಳದಲ್ಲಿ ರಾಷ್ಟ್ರೀಯ ಪಂಚಾಯತ್ ಅಂತ ಕರೀತಾರೆ, ಪಾಕಿಸ್ತಾನದಲ್ಲಿ ಪೀಪಲ್ಸ್ ಅಸೆಂಬ್ಲಿ, ಬಾಂಗ್ಲಾದೇಶದಲ್ಲಿ ಜಡಿಯಾ ಸಂಸದ್ ಅಂತ ಕರೀತಾರೆ ಮತ್ತು ಭೂತಾನ್ನಲ್ಲಿ ಸೆಂಗಡೋ ಅಂತ ಕರೀತಾರೆ. ವಿವಿಧ ರಾಷ್ಟ್ರದಲ್ಲಿ ವಿವಿಧ ಹೆಸರನ್ನು ಕರೀತಾರೆ. ಸ್ವಲ್ಪ ನೆನಪಿಡಬೇಕು. ನಮ್ಮ ಸಂವಿಧಾನದ 5ನೇ ಭಾಗದಲ್ಲಿರುವ 79ರಿಂದ 122ರ ವಿಧಿಯವರೆಗೆ ವಿಧಿಗಳು ಸಂಸತ್ತಿನ 2 ಸದನಗಳಾದ ರಾಜ್ಯಸಭೆ ಮತ್ತು ಲೋಕಸಭೆಯ ರಚನೆ, ಅವಧಿ, ಅಧಿಕಾರ ಮತ್ತು ಕಾರ್ಯಗಳ ಕುರಿತು ವಿವರಿಸುತ್ತೆ. ಭಾರತದ ಸಂಸತ್ತು ರಾಷ್ಟ್ರಪತಿ, ರಾಜ್ಯಸಭೆ, ಲೋಕಸಭೆ. ರಾಜ್ಯಸಭೆ ಕೌನ್ಸಿಲ್ ಆಫ್ ಸ್ಟೇಟ್. ರಾಜ್ಯಸಭೆಯು ರಾಜ್ಯಗಳನ್ನು ಪ್ರತಿನಿಧಿಸುವ ಸದನವಾಗಿದ್ದು ಸಂಸತ್ತಿನ ಮೇಲ್ಮನೆ ಆಗಿರುತ್ತದೆ. ಇದನ್ನು ಹಿರಿಯರ ಸದನ ಅಥವಾ ಬುದ್ಧಿವಂತರ ಸದನವೆಂದು ಕರೆಯುತ್ತಾರೆ. ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಮೇಲ್ಮನೆಯನ್ನು ಸೆನೆಟ್ ಅಂತಲೂ ಕರೆಯುತ್ತಾರೆ. ಕಿಂಗ್ಡಮ್ನಲ್ಲಿ ಹೌಸ್ ಆಫ್ ಲಾರ್ಡ್ಸ್ ಅಂತಲೂ ಕರೆಯುತ್ತಾರೆ. ಇನ್ನು ರಾಜ್ಯಸಭೆ ರಚನೆ, ಗಾತ್ರ. ಸಂವಿಧಾನದ ವಿಧಿ 80ರ ಅನ್ವಯ ರಾಜ್ಯಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ 250. ಇವರಲ್ಲಿ 238 ಸದಸ್ಯರು ಎಲ್ಲ ರಾಜ್ಯಗಳ ವಿಧಾನಸಭೆಗಳಿಂದ ಮತ್ತು ದೆಹಲಿ, ಪುದುಚೇರಿ ಕೇಂದ್ರಾಡಳಿತ ಪ್ರದೇಶಗಳಿಂದ ಆಯ್ಕೆಯಾಗ್ತಾರೆ. 12 ಸದಸ್ಯರನ್ನು ಕಲೆ, ಸಾಹಿತ್ಯ, ವಿಜ್ಞಾನ, ಸಮಾಜ ಸೇವಾ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಧನೆ ಅಥವಾ ಪ್ರಾಯೋಗಿಕ ಅನುಭವ ಹೊಂದಿರುವವರನ್ನು ರಾಷ್ಟ್ರಾಧ್ಯಕ್ಷರು ನಾಮಕರಣ ಮಾಡ್ತಾರೆ. ರಾಜ್ಯಸಭೆಯ ಪ್ರಸ್ತುತ ಸದಸ್ಯರ ಸಂಖ್ಯೆಯು 245. ಇವರುಗಳಲ್ಲಿ 233 ಸದಸ್ಯರು ವಿಧಾನಸಭೆ ಸದಸ್ಯರಿಂದ ಆಯ್ಕೆಯಾದವರು. 12 ಸದಸ್ಯರು ರಾಷ್ಟ್ರಾಧ್ಯಕ್ಷರಿಂದ ನಾಮಕರಣಗೊಂಡವರು. ಕರ್ನಾಟಕದಿಂದ ರಾಜ್ಯಸಭೆಗೆ 12 ಸದಸ್ಯರು ಚುನಾಯಿತರಾಗ್ತಾರೆ. ಅರ್ಹತೆಗಳು: ಭಾರತದ ನಾಗರಿಕನಾಗಿರಬೇಕು,
ಆಗಿರಬೇಕು, ಕನಿಷ್ಠ 30 ವರ್ಷ ವಯಸ್ಸು ಹೊಂದಿರಬೇಕು, ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರದು, ಕಾಲಕ್ಕೆ ಸಂಸತ್ತು ನಿರ್ಧರಿಸುವ ಇತರ ಅರ್ಹತೆಗಳನ್ನು ಹೊಂದಿರಬೇಕು. ಅಧಿಕಾರಾವಧಿ ರಾಜ್ಯಸಭೆಯು ಶಾಶ್ವತ ಸದನವಾಗಿರುತ್ತದೆ. ಸದಸ್ಯರ ಅಧಿಕಾರಾವಧಿ 6 ವರ್ಷಗಳಾಗಿರುತ್ತದೆ. ಪ್ರತಿ 2 ವರ್ಷಕ್ಕೊಮ್ಮೆ 1/3 ಸದಸ್ಯರು ನಿವೃತ್ತರಾಗ್ತಾರೆ ಮತ್ತು ಅಷ್ಟೇ ಸಂಖ್ಯೆಯ ಸದಸ್ಯರು ಪುನಃ ಆಯ್ಕೆ ಆಗ್ತಾರೆ. ಇನ್ನು ಅಧಿವೇಶನಗಳು, ಒಂದು ಅಧಿವೇಶನದಿಂದ ಇನ್ನೊಂದು ಅಧಿವೇಶನದ ಮಧ್ಯ ಗರಿಷ್ಠ ಅಂತರ 6 ತಿಂಗಳ ಮೀರಬಾರದು. ಪ್ರಸ್ತುತ 3 ಅಧಿವೇಶನಗಳನ್ನು ನಡೆಸಲಾಗ್ತದೆ: ಬಜೆಟ್ ಅಧಿವೇಶನ, ಬೇಸಿಗೆಕಾಲದ ಅಧಿವೇಶನ, ಚಳಿಗಾಲದ ಅಧಿವೇಶನ. ಕೋರಂ: ಅಧಿವೇಶನ ನಡೆಸಲು ಅಗತ್ಯವಿರುವ ಕನಿಷ್ಠ ಸದಸ್ಯರ ಸಂಖ್ಯೆ ಕೋರಂ ಆಗಿರುತ್ತದೆ. ರಾಜ್ಯಸಭೆಯ ಒಟ್ಟು ಸದಸ್ಯರ 1/10 ಸದಸ್ಯರು ಉಪಸ್ಥಿತಿ ಕೋರಂ ಆಗಿರುತ್ತದೆ. ರಾಜ್ಯಸಭೆಯ ಅಧಿವೇಶನ ನಡೆಸಲು ಕನಿಷ್ಠ 25 ಸದಸ್ಯರ ಉಪಸ್ಥಿತಿ ಅಗತ್ಯವಾಗಿರುತ್ತದೆ. ಚುನಾವಣೆ: ರಾಜ್ಯಸಭೆ ಸದಸ್ಯರನ್ನು ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆ ಮಾಡುತ್ತಾರೆ. ಇವರು ರಾಜ್ಯಗಳ ವಿಧಾನಸಭಾ ಸದಸ್ಯರಿಂದ ಏಕಮತ ವರ್ಗಾವಣಾ ಪ್ರಮಾಣಾನುಗುಣವಾಗಿ ಪ್ರಾತಿನಿಧ್ಯ ಪದ್ಧತಿಗನುಗುಣವಾಗಿ ಗುಪ್ತ ಮತದಾನದ ಮೂಲಕ ಆಯ್ಕೆ ಆಗ್ತಾರೆ. ವೇತನ ಸೌಲಭ್ಯಗಳು: ರಾಜ್ಯಸಭಾ ಸದಸ್ಯರ ವೇತನ ಮತ್ತು ಸೌಲಭ್ಯಗಳನ್ನು ಸಂಸತ್ತು ಕಾಲಕ್ಕೆ ನಿರ್ಧರಿಸುತ್ತದೆ. ಇವರು ಉಚಿತ ದೂರವಾಣಿ, ಪ್ರಯಾಣ ಭತ್ಯೆ, ವೇತನ, ನಿವೃತ್ತಿ ವೇತನ ಮುಂತಾದ ಸೇವಾ ಸೌಲಭ್ಯಗಳನ್ನು ಪಡೆಯುತ್ತಾರೆ. ಇನ್ನು ಸಭಾಧ್ಯಕ್ಷ ಮತ್ತು ಉಪಸಭಾಧ್ಯಕ್ಷ: ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗ್ತಾರೆ, ಆದರೆ ಇವರು ರಾಜ್ಯಸಭೆಯ ಸದಸ್ಯರಾಗಿರುವುದಿಲ್ಲ. ರಾಜ್ಯಸಭೆಯ ಸದಸ್ಯರಲ್ಲಿಯೇ ಒಬ್ಬರನ್ನು ಉಪಸಭಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಗ್ತದೆ. ಇನ್ನು ಸಭಾಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಉಪಾಧ್ಯಕ್ಷರು ರಾಜ್ಯಸಭೆಯ ಕಾರ್ಯಕಲಾಪಗಳನ್ನು ನಿರ್ವಹಿಸ್ತಾರೆ. ಅಧಿಕಾರ ಮತ್ತು ಕಾರ್ಯಗಳು: ರಾಜ್ಯಸಭೆಗೆ ವಿವಿಧ ಅಧಿಕಾರಗಳಿವೆ. ಅವುಗಳು ಇಂತಿವೆ: ಶಾಸನೀಯ ಅಧಿಕಾರಗಳು. ಈಗಾಗಲೇ ತಿಳಿಸಿರುವಂತೆ ನಮ್ಮ ಸಂವಿಧಾನದ 7ನೇ ಅನುಸೂಚಿಯಲ್ಲಿ ನಮೂದಿಸಿರುವಂತೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವೆ ಅಧಿಕಾರ ವಿಭಜನೆ ಆಗಿದೆ. ಲೋಕಸಭೆ ಹಾಗೂ ರಾಜ್ಯಸಭೆಗೆ ಕೇಂದ್ರ ಪಟ್ಟಿ, ಸಮವರ್ತಿ ಪಟ್ಟಿ ವಿಷಯಗಳ ಮೇಲೆ ಶಾಸನ ರಚಿಸುವ ಅಧಿಕಾರವಿದೆ. ಹಣಕಾಸು ಮಸೂದೆಯನ್ನು ಹೊರತುಪಡಿಸಿ ಸಾಮಾನ್ಯ ಮಸೂದೆಗೆ 2 ಸದನಗಳ ಒಪ್ಪಿಗೆ ಅಗತ್ಯವಿರುತ್ತದೆ. ಸಾಮಾನ್ಯ ಮಸೂದೆಯನ್ನು ಯಾವ ಸದನದಲ್ಲಾದರೂ ಮಂಡಿಸಬಹುದು. ಲೋಕಸಭೆಯಲ್ಲಿ ಅಂಗೀಕೃತವಾಗಿ ರಾಜ್ಯಸಭೆಗೆ ಬಂದ ಮಸೂದೆಗಳನ್ನು ರಾಜ್ಯಸಭೆಯ ಸದಸ್ಯರು ತಿರಸ್ಕರಿಸುವ, ತಡೆಹಿಡಿಯುವ ಅಧಿಕಾರವನ್ನು ಹೊಂದಿರುತ್ತಾರೆ. ಹಣಕಾಸಿನ ಅಧಿಕಾರಗಳು: ಹಣಕಾಸಿಗೆ ಸಂಬಂಧಿಸಿದಂತೆ ಮಸೂದೆಗಳನ್ನು ಮೊದಲು ಲೋಕಸಭೆಯಲ್ಲೇ ಮಂಡಿಸಬೇಕು. ಲೋಕಸಭೆ ಅಂಗೀಕರಿಸಿದ ಹಣಕಾಸು ಮಸೂದೆಯನ್ನು ರಾಜ್ಯಸಭೆ ಕೇವಲ 14 ದಿನಗಳವರೆಗೆ ಮಾತ್ರ ತಡೆಹಿಡಿಯಬಹುದು. ಆದ್ದರಿಂದ ರಾಜ್ಯಸಭೆಗೆ ಹಣಕಾಸು ವಿಷಯದಲ್ಲಿ ಲೋಕಸಭೆಗಿರುವಷ್ಟು ಅಧಿಕಾರವಿಲ್ಲ. ಸಂವಿಧಾನಾತ್ಮಕ ಅಧಿಕಾರಗಳು: ಸಂವಿಧಾನ ತಿದ್ದುಪಡಿ ಮಾಡುವ ಮಸೂದೆಯನ್ನು ಕಡ್ಡಾಯವಾಗಿ 2 ಸದನಗಳು ಪ್ರತ್ಯೇಕವಾಗಿ ಮಂಡಿಸಲಾಗುವುದು. ವಿಧಿ 386 ಸಂವಿಧಾನ ತಿದ್ದುಪಡಿ ಮಸೂದೆ 2 ಸದನಗಳ ಅನುಮತಿ ಕಡ್ಡಾಯವಾಗಿರುತ್ತದೆ. ಚುನಾವಣಾ ಅಧಿಕಾರಗಳು: ನಾಮಕರಣಗೊಂಡ ಸದಸ್ಯರನ್ನು ಹೊರತುಪಡಿಸಿ ಉಳಿದ ಸದಸ್ಯರು ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಮತ ಚಲಾಯಿಸುತ್ತಾರೆ. ಕೆಲವು ವಿಷಯಗಳಲ್ಲಿ ಉಭಯ ಸದನಗಳಿಗೆ ಸಮಾನ ಅಧಿಕಾರವಿದೆ. ಸಂವಿಧಾನ ತಿದ್ದುಪಡಿ ಸಂದರ್ಭದಲ್ಲಿ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಚುನಾವಣೆ, ಪದಚ್ಯುತ ಸಂದರ್ಭದಲ್ಲಿ ಸುಗ್ರೀವಾಜ್ಞೆಗಳನ್ನು ಕಾನೂನುಗಳನ್ನು ಮಾಡುವ ಸಂದರ್ಭದಲ್ಲಿ ರಾಜ್ಯಸಭೆಗೂ ಲೋಕಸಭೆಗೂ ಅಧಿಕಾರವಿದೆ. ಒಟ್ಟಿನಲ್ಲಿ ಪ್ರತಿಭಾನ್ವಿತರ ಸದನವೆಂದೇ ಪರಿಗಣಿಸಲ್ಪಟ್ಟಿರುವ ರಾಜ್ಯಸಭೆಯು ಪ್ರಾಂತೀಯ ಹಿತಾಸಕ್ತಿಗಿಂತಲೂ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಪ್ರತಿನಿಧಿಸುವ ಒಂದು ಸದನವಾಗಿದೆ. ರಾಜ್ಯಸಭೆಯ ಹಣಕಾಸಿನ ಮಸೂದೆಯನ್ನು ಹೊರತುಪಡಿಸಿ ಕಾನೂನು ರಚನೆ, ಸಂವಿಧಾನ ತಿದ್ದುಪಡಿ ವಿಷಯಗಳಲ್ಲಿ ಲೋಕಸಭೆಯಂತೆಯೇ ಅಧಿಕಾರವನ್ನು ಹೊಂದಿದೆ. ಇನ್ನು ಲೋಕಸಭೆ: ಭಾರತ ಸಂವಿಧಾನದಲ್ಲಿ ಸಂಸತ್ತಿನ ಕೆಳಮನೆಯಾದ ಲೋಕಸಭೆಯು ಪ್ರಮುಖ ಸ್ಥಾನ ಮತ್ತು ಅಧಿಕಾರಗಳನ್ನು ಹೊಂದಿದೆ. ಲೋಕಸಭೆಯ ಸದಸ್ಯರು ಜನರಿಂದ ನೇರವಾಗಿ ಚುನಾಯಿತರಾಗುವ ಮೂಲಕ ಆಯ್ಕೆ ಆಗ್ತಾರೆ. ಲೋಕಸಭೆಯ ಪ್ರಜಾಪ್ರಭುತ್ವವು ಸಂರಕ್ಷಿಸುವ ಪರಮೋಚ್ಚ ಅಧಿಕಾರವನ್ನು ಹೊಂದಿರುತ್ತದೆ. ವಿವಿಧ ದೇಶಗಳಲ್ಲಿ ಕೆಳಮನೆಯನ್ನು ಬೇರೆ ಬೇರೆ ಹೆಸರುಗಳಿಂದ ಕರೆಯುತ್ತಾರೆ. ಅಮೆರಿಕ ಮತ್ತು ಸಂಯುಕ್ತ ಸಂಸ್ಥಾನದ ಹೌಸ್ ಆಫ್ ರಿಪ್ರೆಸೆಂಟೇಟಿವ್ಸ್ ಪ್ರತಿನಿಧಿಗಳ ಸದನ. ಬ್ರಿಟನ್ನಲ್ಲಿ ಹೌಸ್ ಆಫ್ ಕಾಮನ್ ಸಾಮಾನ್ಯರ ಸದನ ಅಂತ ಕರೀತಾರೆ. ಇನ್ನು ರಷ್ಯಾದಲ್ಲಿ ಫೆಡರಲ್ ಅಸೆಂಬ್ಲಿ ಆಫ್ ರಷ್ಯಾ. ಕೆನಡಾದಲ್ಲಿ ಹೌಸ್ ಆಫ್ ಕಾಮನ್ಸ್ ಸಾಮಾನ್ಯರ ಸದನ. ರಚನೆ, ಗಾತ್ರ: ಲೋಕಸಭೆ ಒಟ್ಟು 543 ಸದಸ್ಯರು ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜನರಿಂದ ನೇರವಾಗಿ ಚುನಾಯಿಸುತ್ತಾರೆ. ಲೋಕಸಭೆಯಲ್ಲಿ ಪ್ರತಿನಿಧಿವಿಲ್ಲದ ಸಂದರ್ಭದಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ಸೇರಿದ 2 ಸದನ ಮಾಡುವ ರಾಷ್ಟ್ರಪತಿ ತೆಗೆದುಹಾಕಲಾಗಿದೆ. ಅರ್ಹತೆಗಳು: ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸುವ
ಕೆಳಕಂಡ ಅರ್ಹತೆಗಳನ್ನು ಹೊಂದಿರಬೇಕು. ಭಾರತದ ಪ್ರಜೆ ಆಗಿರಬೇಕು, 25 ವರ್ಷ ವಯಸ್ಸಾಗಿರಬೇಕು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯಾವುದೇ ಲಾಭದಾಯಕ ಹುದ್ದೆ ಹೊಂದಿರಬಾರದು, ಅಪರಾಧ ಅಥವಾ ದಿವಾಳಿ ಮಾನಸಿಕ ಅಸ್ವಸ್ಥನಾಗಿರಬಾರದು, ಕೇಂದ್ರ ಸಂಸತ್ತು ಕಾಲಕ್ಕೆ ನಿಗದಿಪಡಿಸುವ ಎಲ್ಲ ಅರ್ಹತೆಗಳನ್ನು ಹೊಂದಿರಬೇಕು. ಅವಧಿ: ಲೋಕಸಭೆ ಸದಸ್ಯರು 5 ವರ್ಷಗಳ ಅವಧಿಗೆ ಚುನಾಯಿತರಾಗ್ತಾರೆ. ಲೋಕಸಭೆಯ ಅವಧಿ 5 ವರ್ಷವಿದ್ದರೂ ಅವಧಿ ಮುಗಿಯುವುದಕ್ಕೆ ಮುಂಚೆ ಪ್ರಧಾನಮಂತ್ರಿ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಯು ಲೋಕಸಭೆಯನ್ನು ವಿಸರ್ಜಿಸಬಹುದು. ಅಧಿವೇಶನಗಳು: ಲೋಕಸಭೆಯ ಅಧಿವೇಶನವನ್ನು ಕರೆಯುವ ಅಧಿಕಾರ ರಾಷ್ಟ್ರಪತಿಗಿದೆ. ವರ್ಷಕ್ಕೆ 3 ಬಾರಿ ಅಧಿವೇಶನ ಕರೆಯುತ್ತಾರೆ. 2 ಅಧಿವೇಶನಗಳ ನಡುವಿನ ಅಂತರ 6 ತಿಂಗಳು ಮೀರುವಂತಿರಲ್ಲ. 1/10 ಸಂಖ್ಯೆಯ ಸದಸ್ಯರ ಕೋರಿಕೆಯ ಮೇರೆಗೆ ರಾಷ್ಟ್ರಪತಿಗಳು ವಿಶೇಷ ಅಧಿವೇಶನ ಕರೆಯಬಹುದು. ಕೋರಂ: ಲೋಕಸಭೆಯ ಒಟ್ಟು ಸದಸ್ಯ ಸಂಖ್ಯೆ 1/10ರಷ್ಟು ಸದಸ್ಯರು ಲೋಕಸಭೆ ಕಾರ್ಯಕಲಾಪ ನಡೆಯುವ ಸಂದರ್ಭದಲ್ಲಿ ಹಾಜರಿರಬೇಕು. ಇಲ್ಲದಿದ್ದರೆ ಸದನದಲ್ಲಿ ಸಭಾಧ್ಯಕ್ಷರ ಕಾರ್ಯಕಲಾಪಗಳನ್ನು ಮುಂದೂಡುತ್ತಾರೆ. ಸಭಾಧ್ಯಕ್ಷರು ಮತ್ತು ಉಪಸಭಾಪತಿಗಳು: ಲೋಕಸಭೆ ಸದಸ್ಯರು ಮೊದಲ ಅಧಿವೇಶನದಲ್ಲಿ ತಮ್ಮಲ್ಲಿ ಒಬ್ಬ ಸಭಾಧ್ಯಕ್ಷನಾಗಿ ಮತ್ತೊಬ್ಬನನ್ನು ಉಪಸಭಾಧ್ಯಕ್ಷನಾಗಿ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಸಭಾಧ್ಯಕ್ಷರು ಗೈರು ಹಾಜರಾದಲ್ಲಿ ಉಪಸಭಾಧ್ಯಕ್ಷರು ಅವರ ಎಲ್ಲ ಕಾರ್ಯಕಲಾಪವನ್ನು ನಿರ್ವಹಿಸುತ್ತಾರೆ. ವೇತನ ಮತ್ತು ಸೌಲಭ್ಯ: ಲೋಕಸಭೆ ಸದಸ್ಯರ ವೇತನ ಮತ್ತು ಸೌಲಭ್ಯಗಳನ್ನು ಸಂಸತ್ತು ಕಾಲಕ್ಕೆ ನಿರ್ಧರಿಸುತ್ತದೆ. ಇವರು ಉಚಿತ ದೂರವಾಣಿ ಪ್ರಯಾಣ ಭತ್ಯೆ, ವೇತನ, ನಿವೃತ್ತಿ ವೇತನ ಮುಂತಾದ ಸೇವಾ ಸೌಲಭ್ಯಗಳನ್ನು ಪಡೆಯುತ್ತಾರೆ. ಸದನದಲ್ಲಿ ಸದಸ್ಯರ ಭಾಷಣ, ದರ್ಜೆ, ಮಾತು ಮತ್ತು ವರ್ತನೆಗಳನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ಲೋಕಸಭೆಯ ವಿಸರ್ಜನೆ: ಲೋಕಸಭೆಯನ್ನು ಪ್ರಧಾನಮಂತ್ರಿ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಯವರು ವಿಸರ್ಜಿಸಬಹುದು. ವಿಸರ್ಜನೆಯಾದ 6 ತಿಂಗಳ ಒಳಗಾಗಿ ಲೋಕಸಭೆ ಚುನಾವಣೆ ಪಡೆಯಬೇಕು. ಹಂಗಾಮಿ ಸಭಾಧ್ಯಕ್ಷರು ದ ಪ್ರೋಟೆಂ ಸ್ಪೀಕರ್: ಸಾರ್ವತ್ರಿಕ ಚುನಾವಣೆಗಳ ನಂತರ ಲೋಕಸಭೆಯನ್ನು ಮೊದಲ ಬಾರಿಗೆ ಅಧಿವೇಶನ ನಡೆದಾಗ ಸಭಾಧ್ಯಕ್ಷರು ಸಾಮಾನ್ಯವಾಗಿ ಲೋಕಸಭೆಯಲ್ಲಿ ಚುನಾಯಿತರಾದ ಅತ್ಯಂತ ಹಿರಿಯ ವ್ಯಕ್ತಿಯನ್ನು ಲೋಕಸಭೆಯ ಹಂಗಾಮಿ ಅಧ್ಯಕ್ಷರಾಗಿ ನೇಮಕ ಮಾಡುತ್ತಾರೆ. ಹೊಸದಾಗಿ ಚುನಾಯಿತರಾದ ಸದಸ್ಯರಿಗೆ ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ. ಲೋಕಸಭೆ ಸಭಾಪತಿ ಸದನದ ಗೌರವ ಮತ್ತು ಸ್ವಾತಂತ್ರ್ಯವನ್ನು ಪ್ರತಿನಿಧಿಸುತ್ತಾರೆ. ಲೋಕಸಭೆ ದೇಶವನ್ನು ಪ್ರತಿನಿಧಿಸುವುದರಿಂದ ಒಂದು ರೀತಿಯಲ್ಲಿ ಸಭಾಪತಿ ರಾಷ್ಟ್ರದ ಸ್ವಾತಂತ್ರ್ಯ ಗೌರವವನ್ನು ಸಂಕೇತವಾಗಿರುತ್ತಾರೆ. ಆದ್ದರಿಂದ ಅದು ಒಂದು ಗೌರವಾನ್ವಿತ ಸ್ಥಾನವಾಗಿದೆ. ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಹೇಳ್ತಾ ಇದ್ದಾರೆ. ಲೋಕಸಭೆ ಸಭಾಪತಿ ಲೋಕಸಭೆಯ ಮುಖ್ಯಸ್ಥರಾಗಿರ್ತಾರೆ. ಆದ್ದರಿಂದ ಈ ಹುದ್ದೆ ಮಹತ್ವದ್ದಾಗಿದೆ. ಸಭಾಪತಿ ಮತ್ತು ಉಪಸಭಾಪತಿ ಆಯ್ಕೆ: ಸಾರ್ವತ್ರಿಕ ಚುನಾವಣೆಗಳು ಮುಗಿದ ಬಳಿಕ ಸಾಧ್ಯವಾದಷ್ಟು ಬೇಗನೆ ಸದಸ್ಯರುಗಳಲ್ಲಿ ಒಬ್ಬರನ್ನು ಸಭಾಪತಿ ಮತ್ತು ಮತ್ತೊಬ್ಬರನ್ನು ಉಪಸಭಾಪತಿಯಾಗಿ ಆಯ್ಕೆ ಮಾಡಬೇಕು. ಸಭಾಪತಿ ಚುನಾವಣೆ ದಿನಾಂಕವನ್ನು ರಾಷ್ಟ್ರಾಧ್ಯಕ್ಷರು ನಿಗದಿಪಡಿಸುತ್ತಾರೆ. ಸಭಾಪತಿಯಾದ ಮೇಲೆ ಅವರು ಪಕ್ಷಾತೀತವಾಗಿ ಕಾರ್ಯನಿರ್ವಹಿಸುತ್ತಾರೆ. ಅಧಿಕಾರಿ: ಲೋಕಸಭೆ ಸದಸ್ಯನಾಗಿರುವ ಅವಧಿ ಮುಗಿದು ಹೋದ ನಂತರ ತಮ್ಮ ಹುದ್ದೆಯನ್ನು ಖಾಲಿ ಮಾಡಬೇಕಾಗುತ್ತದೆ. ಸಭಾಪತಿಗಳು ಉಪಸಭಾಪತಿಗಳು ಸಭಾಪತಿಗಳಿಗೆ ರಾಜೀನಾಮೆ ನೀಡಬೇಕಾಗುತ್ತದೆ. ಲೋಕಸಭೆಯ ಹಾಜರಾಗುವ ಸದಸ್ಯರ ಬಹುಮತದಿಂದ ಅಂಗೀಕೃತವಾದ ನಿರ್ಣಯದ ಮೇಲೆ ಇವರನ್ನು ಸ್ಥಾನದಿಂದ ತೆಗೆದುಹಾಕಬಹುದು. ಸಭಾಪತಿ ಅಧಿಕಾರ ಮತ್ತು ಕಾರ್ಯ: ಲೋಕಸಭೆ ಅಧ್ಯಕ್ಷತೆಯನ್ನು ವಹಿಸಿ ಸದನದ ವ್ಯವಹಾರವನ್ನು ಕ್ರಮಬದ್ಧವಾಗಿ ನಡೆಸುತ್ತಾರೆ ಮತ್ತು ಸದನದ ಕಲಾಪವನ್ನು ನಿಯಂತ್ರಿಸುತ್ತಾರೆ. ಸಮಾನ ಮತಗಳು ಬಂದ ಸಂದರ್ಭದಲ್ಲಿ ನಿರ್ಣಾಯಕ ಮತವನ್ನು ಚಲಾಯಿಸುತ್ತಾರೆ. ಲೋಕಸಭೆಯಲ್ಲಿ ನಿರ್ದಿಷ್ಟ ಕೋರಂ ಇಲ್ಲದಿದ್ದರೆ ಸಭೆಯನ್ನು ಮುಂದೂಡುತ್ತಾರೆ. ಸದನದಲ್ಲಿ ಚರ್ಚಿಸಬೇಕಾದ ವಿಷಯಗಳನ್ನು ನಿರ್ಧರಿಸುತ್ತಾರೆ. ಜಂಟಿ ಅಧಿವೇಶನದ ಅಧ್ಯಕ್ಷತೆ ನಿರ್ವಹಿಸುತ್ತಾರೆ. ಯಾವುದಾದರೂ ಹಣಕಾಸು ಮಸೂದೆ ಅಥವಾ ಇಲ್ಲವೇ ಎಂಬುದನ್ನು ಲೋಕಸಭೆ ಸಭಾಪತಿ ನಿರ್ಣಯಿಸುತ್ತಾರೆ. ಇವರು ನಿಯಮಾವಳಿ ಸಮಿತಿ, ರೂಲ್ಸ್ ಕಮಿಟಿ ಮತ್ತು ವ್ಯವಹಾರ ಸಲಹಾ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಸಚಿವಾಲಯದ ಮೇಲ್ವಿಚಾರಣೆ ನಡೆಸುತ್ತಾರೆ. ಅಸಂಬದ್ಧ ಚರ್ಚೆಗಳನ್ನು ನಿಯಂತ್ರಿಸುವ ಅಧಿಕಾರ ಹೊಂದಿರುತ್ತಾರೆ. ಸದನದ ಸದಸ್ಯರ ಹಕ್ಕು ಮತ್ತು ಬಾಧ್ಯತೆಗಳನ್ನು ಸಂರಕ್ಷಿಸುತ್ತಾರೆ. ಸಂಸದೀಯ ಮಾದರಿ ಸರ್ಕಾರ ಪದ್ಧತಿಯಲ್ಲಿ ಕಾರ್ಯಾಂಗವು ಶಾಸಕಾಂಗಕ್ಕೆ ಜವಾಬ್ದಾರರಾಗಿರಬೇಕಾಗುತ್ತದೆ. ಕಾರ್ಯಾಂಗವು ಶಾಸಕಾಂಗದ ಸೃಷ್ಟಿಯಾಗಿರುವುದರಿಂದ ಈ ಕೆಳಕಂಡ ವಿಧಾನಗಳ ಮೂಲಕ ಕಾರ್ಯದರ್ಶಿಗಳನ್ನು ನಿಯಂತ್ರಿಸುತ್ತಾರೆ. ಸರ್ಕಾರದ ಮೇಲೆ ಶಾಸಕಾಂಗದ ನಿಯಂತ್ರಣ. ಪ್ರಶ್ನಾವಳಿ ಕ್ವಶನ್ಸ್ ಅವರ್: ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಪ್ರತಿದಿನ 11 ಗಂಟೆಯಿಂದ 00 ವೇಳೆಯ ಪ್ರಾರಂಭದ ಅವಧಿಯೊಳಗಿನ ಸಮಯವೇ